ರಾಜ್ಯ ನಡೆಸ್ಬೇಕು ಅಂತ ಹೇಗಪ್ಪ? ಕೈಯಲ್ಲಿ ಆಯುಧ ಇರಬೇಕು, ನಮ್ಮ ಕಣ್ಣಿಗೆ ಏನಾದ್ರು ಕಾಣಿಸ್ಬೇಕು, ಅದು ನಮ್ದಾಗ್ಬೇಕು ಅಂತ ಅನ್ನಿಸ್ಬೇಕು, ಆಮೇಲೆ ತಾನೇ ಯುದ್ಧ. ಅಲ್ಲ, ಪೇಪರ್ ಓದೋದ್ರಲ್ಲಿ ಏನ್ ಸಿಗುತ್ತೆ? ಯಾರು ಎಲ್ಲಿ ಯಾವಾಗ ನೆಗೆದು ಬಿದ್ರು ಅಂತ ಗೊತ್ತಾಗುತ್ತೆ ಅಷ್ಟೇ. ಏನ್ ರಾಜ್ಯನೋ ಏನೋ, ನಾನು ಬದುಕೋದೇ ಅನುಮಾನ. ಇಲ್ಲಿ ನಾನಿಲ್ಲಿರೋದು ಎಲ್ಲ ಸಾಲಗಾರರು ಗೊತ್ತಾಗ್ಬಿಟ್ಟಿದೆ. ಬಿಡಲ್ಲ ನನ್ನ. ನೀವು ಬೇರೆ ಏನೇನು ಹೇಳಿ ತಲೆ ಕೆಡಿಸ್ಬೇಡಿ. ನಾನೇನು ಹೇಳಿದೆ? ನನಗೆ ನೀನ ಹೇಳಿದ್ದೇನೋ ಮಾಡೋದ್ದೇನೋ ಅನ್ನೋಕ್ಕೆ. ಹಳೆಗಾಯ ನೀನೇ ಕೆದಕೋಬೇಕು ಅಂತೇನಿಲ್ಲ, ಪಕ್ಕದಲ್ಲಿರೋರು ಹಳೆಗಾದ ಕೆದಕಿದ್ರೂ ಶುರುವಾಗುತ್ತೆ ತುರ್ಕೆ. ಅರಸರೊಬ್ರು ಸರಿಯಾಗಿದ್ದಿದ್ರೆ ಎಲ್ಲ ಸರಿಯಾಗಿರೋದು. ಅರಸರು ದೇವ್ರು ಕಡಪ್ಪ. ಅರಸರು ಅವ್ರ ಖ್ಯಾತಿಗೆ ತಕ್ಕಂಗೆ ನಡ್ಕೋತಾರೆ. ಅರಸರು ಬರಿಗೈ ಆಗೋರೆ ಅಂತ ಎಲ್ಲರೂ ತಿಳ್ಕೊಂಡವ್ರೆ, ಆದ್ರೆ ಅವ್ರು ಬರಿಗೈ ಆಗಿಲ್ಲ. ಅಂದ್ರೆ ನಿಜವಾಗ್ಲೂ ನಿನಗೆ ಲಕ್ಷ್ಮಿ ಮೇಲೆ, ಚಂದ್ರಮತಿ ಮೇಲೆ, ಅರಸರ ಮೇಲೆ ಪ್ರೀತಿ ಕರಿತಿದ್ಯಾ? ಆಹಾ, ಬಡ್ಡಿ ಮಗ ನೀನು. ಏನೋ ಲೆಕ್ಕಾಚಾರ ಹಾಕೊಂಡೆ ಬಂದಿದ್ಯಾ? ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಟೈಪ್ ನೀನು. ಭಯ ಆಗ್ತಿದೆ. ಸಾಲ ತೀರ್ಬೇಕು, ಇಲ್ಲ ಅಂದ್ರೆ ಎಲ್ಲ ನನ್ನ ಎತ್ತು ಬಿಡ್ತಾರೆ. ಎತ್ತದಿಲ್ಲ. ನೀನು ನನಗೆ ಸಹಾಯ ಮಾಡಿದ್ರೆ. ಏನ್ ಸಹಾಯ? ಕೈಯಲ್ಲಿ ಕೀ ಇದೆ, ತಿಜೋರಿ ಓಪನ್ ಮಾಡಬೇಕು, ಆದ್ರೆ ನೀನ್ ಸರಿ ಬಿಡ್ಬೇಕು. ಇಷ್ಟು ದಿನ ನೀನು ನಾನು ಶತ್ರುಗಳ ತರ ಇದ್ವಿ, ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಗಲಾಟೆ ಆಗ್ಬಾರ್ದು. ಅರಸರು ನಿನಗೂ ಶತ್ರು, ನನಗೂ ಶತ್ರು. ಯೋಚನೆ ಮಾಡು. ನೀವು ಹೇಳಿದ್ ನನ್ಗೆ ಅರ್ಥ ಆಗ್ಲಿಲ್ಲ. ಮೊದಲು ನೀನ್ ನನಗೆ ಅರ್ಥ ಆಗ್ಬೇಕು. ನೀನು ನಂಬೋದಾ? ನಿನ್ ಜೊತೆ ಮೇಲೆ ಕೈ ಜೋಡಿಸ್ಬೋದಾ? ಕಟ್ಕೊಂಡು ಹೆಂಡತಿಗೆ ದ್ರೋಹ ಮಾಡೋನು ಇನ್ ನನಗೆ ಮಾಡ್ದೆ ಇರ್ತೀಯಾ? ನಂಬಿಕೆ, ಪ್ರೀತಿ, ವಿಶ್ವಾಸ ಎಲ್ಲ ಬರೋ ಲಾಭದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಕೃಷ್ಣದೇವರಾಯನ ಕಾಲ ಅಲ್ಲ. ಬೀದಿಯಲ್ಲಿ ತರಕಾರಿ ಮಾರೋ ಥರ ಬಂಗಾರ ಮಾರ್ತಾರೆ ಅನ್ನೋದಕ್ಕೆ. ವಿಷಯ ಏನು ಅಂತ ಹೇಳಿ. ಲಾಭ ಬಂದ್ಮೇಲೆ ಲಾಭ ಕಾರಣ ಅದನ್ನ ಮರ್ತು ಬಿಟ್ರೆ? ಇಲ್ಲ ಇಲ್ಲ, ನಷ್ಟ ಮಾಡಿದವ್ರನ್ನ ಮರಿತೀವಿ, ಬೇರೆ ವಿಧಿ ಇಲ್ಲ. ವಿಷಯ ಏನು ಹೇಳಿ? ಹೇಳಿ ಪ್ಲೀಸ್. ಅರಸರು ಬರೀ ಕೈನಲ್ಲಿ ಬಂದಿದ್ದಾರೆ ಈ ಮನೆಗೆ ಅಂತ ಅನ್ಕೊಂಡಿದ್ದೆ. ವರಮಹಾಲಕ್ಷ್ಮಿನೂ ಕರ್ಕೊಂಡು ಬಂದಿದ್ದಾರೆ. ಲಕ್ಷ್ಮಿ ಬಗ್ಗೆ ಹೇಳ್ತಿದ್ದೀರಾ? ಇಲ್ಲ ಕಣಯ್ಯ, ಲಕ್ಷ್ಮಿ ಅಂತ ಇಂಜಿನಿಯರ್ ಕರೀತಾರೆ. ಹೇಳು. ಅದೆಲ್ಲ ಹರಾಜಲ್ಲೇ ಹೋಯ್ತಲ್ಲ.
ಏನು? ಏನಿಲ್ಲ ಅತ್ತೆ, ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಏನೋ ಟೆನ್ಷನ್ ಅಲ್ಲಿ ಇದ್ದಾಗಿದೆ? ಟೆನ್ಷನ್? ಇಲ್ಲ ಇಲ್ಲ, ನೀವಿರ್ಬೇಕಾದ್ರೆ ನಂಗೇನ್ ಟೆನ್ಷನ್? ಏನ್ ಬಂದಿದ್ದು ಅದನ್ನ ಹೇಳು. ಅದು ನಾನು ದೇವಸ್ಥಾನಕ್ಕೆ ಹೊರಟಿದೆ ಅತ್ತೆ. ಯಾವ ಬಣ್ಣದ ಸೀರೆ ಉಟ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಸ್ಟುಪಿಡ್! ನನ್ನನ್ನು ಕೇಳೋ ಪ್ರಶ್ನೆನಾ ಇದು? ನಾನೇ ನಿನ್ ಕಾಸ್ಟ್ಯೂಮ್ ಡಿಸೈನರಾ? ಅದು ನಿಮ್ ಸೊಸೆ ಅಲ್ವಾ ಅತ್ತೆ, ಗ್ರ್ಯಾಂಡ್ ಆಗಿರ್ಬೇಕು. ಯಾವ್ದೋ ಒಂದು ಉಟ್ಕೊಂಡು ಹೋಗು. ಈ ಸೀರೆ, ನೈಲ್ ಪಾಲಿಶ್, ಫುಟ್ವೇರು ಇದ್ರ ಬಗ್ಗೆ ಎಲ್ಲ ನನ್ನ ಹತ್ರ ಕೇಳಕ್ ಬರ್ಬೇಡ. ಸುಮ್ನೆ ಬಯಸ್ಕೋಬೇಡ, ಹೋಗ್ತಾ ಇರು. ಹೋಗು ಅನ್ನಲ್ಲ. ಹೇಳಿದ್ದ ಅರ್ಥ ಆಗ್ತಾ ಇಲ್ವಾ? ನಿಂತ್ಕೊಂಡ್ಬಿಟ್ಟಿಲ್ಲ ಉತ್ಸವ ಮೂರ್ತಿ ತರ. ಹೋಗೋ. ಅದು ಅತ್ತೆ, ನಿಮ್ಗೆ ಬೆನ್ನು ಹಾಕಿ ಹೋಗೋದು ಅಗೌರವ ಅಲ್ವಾ, ಅದಕ್ಕೆ. ನೀನ್ ಹೋಗೋ ಹಾಗೆ ಕಾಣಲ್ಲ. ಛೇ! ಏನ್ ರೆಡ್ಡಿಗಳೇ, ಎಲ್ಗೋ ಹೊರಟಿರೋ ಹಾಗಿದೆ? ಹೊರಟಿದ್ದೀನಿ. ನೀವ್ಯಾರು ಬರೋ ತರ ಕಾಣ್ತಾ ಇಲ್ವಲ್ಲ? ಅರ್ಥ ಮಾಡ್ಕೊಳ್ಳಿ ರೆಡ್ಡಿಗಳೇ, ಪೇಪರ್ ಲಪ್ಟಾಯಿಸೋದು ಕಷ್ಟ. ಕಷ್ಟ ಸುಖ ಎಲ್ಲ ಬೇಕಾಗಿಲ್ಲ ದೇವ್ರು. ನಿಮ್ ತಾಯಿ ಹತ್ರ ಎಲ್ಲ ಹೇಳ್ಬಿಡ್ಲಾ? ರೆಡ್ಡಿಯವ್ರೆ, ಇನ್ನೊಂದು 2 ದಿನ ಟೈಮ್ ಕೊಡಿ ಅಷ್ಟೇ. 2 ಕಿಲೋಮೀಟರ್ ಹಿಂದೆ ಇದ್ದೀನಿ. ನಿಮ್ ಮನೆ ಕಡೆನೆ ಬರ್ತಾ ಇದ್ದೀನಿ. ನಮ್ಮನೆ ಕಡೆ ಹೊರಟಿದ್ದೀರಾ? ನೀವೆಲ್ಲಿದ್ದೀರೋ ಅಲ್ಲಿಂದ ವಾಪಸ್ ಆಫೀಸ್ಗೆ ಹೋಗಿ. ಇವರು ಪೇಪರ್ಸ್ ತಗೊಂಡು ಆಫೀಸಿಗೆ ಬರ್ತಾರೆ. ನಾನು ಪಾರ್ವತಿ ಮಾತಾಡ್ತಾ ಇರೋದು. ಪೇಪರ್ಸು ನನ್ನ ಹತ್ರನೇ ಇದೆ. ಆಯ್ತಮ್ಮ. ಅಲ್ಲ, ಪೇಪರ್ಸು ಎಲ್ಲಿಂದ ಹೇಗ್ ಬಂತು ಇದೆಲ್ಲ ಬೇಡ ನಿಮ್ಗೆ. ಮೊದ್ಲು ಎತ್ಕೊಂಡು ಹೊರಡಿ 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 ಹೊರಡಿ. ಸರ್, ನೀವೇನು ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಸರ್. ನನಗೆಲ್ಲ ಕೆಲಸ ಗೊತ್ತು. ನೀವು ವಾಚ್ಮನ್ ಕೆಲಸ ಕೊಟ್ಟರು ನಾನು ಮ್ಯಾನೇಜರ್ ಕೆಲಸ ಅಂತ ತಿಳ್ಕೊಂಡು ಮಾಡ್ತೀನಿ ಸರ್. ನನಗೆ ಕೆಲಸ ಬೇಕು. ನನ್ನ ದುಡ್ಡು ಮೇಲೆ ನನ್ನ ಹೆಂಡತಿ ಬದುಕಬೇಕು ಸರ್. ಆಯಿತು ಸರ್, ಬರ್ತೀನಿ ಸರ್. ನಿನಗೆ ನಂಬಿಕೆ ಇಲ್ಲ ಅಲ್ವಾ? ನೀನು ಹಾಗೇ ಇರು, ನನಗೇನು ಬೇಸರ ಇಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ನಾನು ಏನು ಅಂತ. ನಾನು ಬದುಕೆ ಇರ್ತೀನಿ, ನೀವು ಬದುಕೆ ಇರ್ತೀರಾ. ನೋಡೋಣ ಅದೇನೇನ್ ಸಾಧನೆ ಮಾಡ್ತೀರಾ ಅಂತ. ಯಾಕೆ ಚಂದ್ರಮತಿ? ನನಗೂ ನಿಮ್ಗೂ ಆಗ್ ಬರಲ್ಲ ರೀ. ಸಾಲ ತೀರಿಸ್ತೀನಿ, ನಿನಗೇನು ಬೇಕೋ ಅದನ್ನೆಲ್ಲ ನಾನು ತಂದ್ಕೊಡ್ತೀನಿ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಾಗ ಆಗ್ತಿದೆ ನನ್ಗೆ. ಇಷ್ಟು ದಿನ ಕೆಟ್ಟ ಚಟಗಳ ಭೂತ ನನ್ಗೆ ಹಿಡಿದಿತ್ತು ನಿಜ, ಆದ್ರೆ ಈಗ ಅದೆಲ್ಲ ಬಿಟ್ಟು ಹೋಗಿದೆ. ನನ್ನ ಗುರಿ ಒಂದೇ, ಕೆಲಸ ಮಾಡಬೇಕು, ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಯಾರಿಗೆ ಕೊಡ್ತಾರೆ ಕೆಲಸ ನಿಮ್ಗೆ? ನಿಮ್ ಯೋಗ್ಯತೆಗೆ ಸರಿಯಾದ ಒಂದು ಎಜುಕೇಶನ್ ಇಲ್ಲ. 6,000 ರೂಪಾಯಿ ಕೆಲಸ ಹಿಡ್ಕೊಂಡು ಲಕ್ಷಾಂತರ ರೂಪಾಯಿ ಸಾಲ ತೀರಿಸ್ತೀರಾ? ನೀವು ಕೆಲಸನಾದ್ರೂ ಮಾಡಿ, ಏನಾದ್ರೂ ಮಾಡ್ಕೊಳ್ಳಿ. ಒಟ್ನಲ್ಲಿ ನಮಗ್ ಮರ್ಯಾದೆಯಿಂದ ಬದುಕಕ್ ಬಿಡಿ ಅಷ್ಟೇ. ಚಂದ್ರಮತಿ, 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 ನನಗೆ ಗೊತ್ತು ಚಂದ್ರಮತಿ, ನಾನು ಈ ರೀತಿ ಎಲ್ಲ ಹೇಳಿದ್ರೆ ಯಾರು ನಂಬೋದಿಲ್ಲ ಅಂತ. ಯಾರು ಏನ್ ಬೇಕಾದ್ರೂ ಹೇಳಿ, ನನಗೆ ನಿನ್ ಸಪೋರ್ಟ್ ಹೊಂದಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀನಿ. ಸುರೇಂದ್ರ ಬಾವ, ನೀವೇ ನೋಡಿ ಬನ್ನಿ. ಇವ್ರು ಹಳೆ ಚಾಳಿಗಳೆಲ್ಲ ಬಿಟ್ಟೇ ಇಲ್ಲ. ಸಾಲ ಮಾಡಿ ಕಾರ್ ತಂದಿದ್ದಾರೆ. ಇದಕ್ಕೇನು ಹೇಳೋದು? ವಿಚಾರಿಸಿ ನೀವೇ. ಸ್ವೀಟ್ಸ್ ತಗೊಳ್ಳಿ. ಕಾರ್ ತಗೊಂಡಿದ್ಕ? ಸಮೀರಾ, ನಿಂದ ಕಾರು? ಅಯ್ಯೋ, ನಂದಲ್ಲಪ್ಪ, ಯಜಮಾನ್ರದು. ಸ್ವೀಟ್ಸ್ ತಗೋ, ಸ್ವೀಟ್ಸ್ ತಗೊಳ್ಳಿ. ಯಜಮಾನ್ರು ನನಗೆ ಯೂನಿಫಾರ್ಮ್ ತಗೋ ಅಂತ ದುಡ್ಡು ಕೊಟ್ಟಿದ್ರು, ಅದ್ರಲ್ಲೇ ಸ್ವೀಟ್ಸ್ ತಂದಿದ್ದು ನೋಡಿ, ಉಳಿದಿದೆ. ಚಂದ್ರಮತಿ, ನಾಳೆ ಬೆಳಿಗ್ಗೆ 5 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕು. ನಾಳೆಯಿಂದಾನೆ ಕೆಲಸ ಶುರು. ನನ್ನ ಕೆಲ್ಸಕ್ಕೆ ಕಾರ್ ಬೇಕೇ ಬೇಕು. ನಾನು ಎಲ್ಲಿರ್ತೀನೋ ಕಾರ್ ಅಲ್ಲೇ ಇರುತ್ತೆ.
ನನ್ಗೆ ಯಾಕೋ ಅನುಮಾನ ಶಾರದಕ್ಕ, ನಮ್ ಕಣ್ ಕಟ್ಟಕ್ಕೆ ಅಂತ ಹೊಸ ನಾಟಕ ಆಡ್ತಿರ್ಬೇಕು. ಅನುಮಾನ ದೊಡ್ಡ ರೋಗ ಚಂದ್ರಮತಿ, ಎಲ್ಲದಕ್ಕೂ ಅನುಮಾನ ಪಡಬಾರ್ದು. ಆ ಅನುಮಾನ ಈಗಲೇ ನಿವಾರಣೆ ಆಗ್ಬೇಕು. ಚಂದ್ರಮತಿ ಕಲ ಎಲ್ಲಪ್ಪ ನಿನ್ ಕೆಲ್ಸ? ನಾನು ಕೆಲಸ ಮಾಡೋ ಜಾಗದಲ್ಲೂ ನನ್ನ ಹೆಂಡತಿ ಚಂದ್ರಮತಿ ಹೆಸರಿದೆ. ಏರ್ಪೋರ್ಟ್ ಹೋಗೋರ್ನ ಕರ್ಕೊಂಡೋಗಿ ಅಲ್ಲಿ ಬಿಡ್ಬೇಕು, ಅಲ್ಲಿಂದ ಬರೋರ್ನ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ತಲುಪಿಸ್ಬೇಕು. ಅಷ್ಟೇ ನನ್ನ ಕೆಲಸ. 8,000 ರೂಪಾಯಿ ಸಂಬಳ, ಕಮಿಷನ್ ಇರುತ್ತೆ, ಟಿಪ್ಸು ಸಿಗ್ಬೋದು. ತಗೊಳ್ಳಿ ಸ್ವೀಟ್ ತಗೊಳ್ಳಿ. ಅಯ್ಯೋ ನೋಡಿ, ವಿಸಿಟಿಂಗ್ ಕಾರ್ಡು ಕೊಟ್ಟಿದ್ದಾರೆ. ಫೋನ್ ನಂಬರ್ ಇದೆಯಲ್ಲ, ಫೋನ್ ಮಾಡಿ ತಿಳ್ಕೊಂಡ್ರಾಯ್ತು. ಹಲೋ, ಬಡ್ಕೋಬೇಕು. ಧ್ವನಿ ಕೇಳಿದ್ಮೇಲೆ ಏನ್ ಸಾರ್ ಅಂತ ಕೇಳ್ತಿದ್ಯಲ್ಲ, ಯಾವನೇ ನಿನ್ ಕೆಲ್ಸಕ್ಕೆ ಇಟ್ಕೊಂಡವನು? ಯಾವ ಅಲ್ಲೂ ಡಕ್ಕಲ್ ಕಂಪ್ನಿ ನಿಮ್ದು? ಹಾ ಅಲ್ಲ, ಒಂದು ವಿಷಯ ತಿಳ್ಕೊಬೇಕಾಯ್ತು. ನಿಮ್ಮಲ್ಲಿ ಸಮೀರ್ ಅನ್ನೋರು ಕೆಲಸ ಸೇರ್ಕೊಂಡಿದಾರ? ಎಷ್ಟು ಸಂಬಳ? 8,000 ರೂಪಾಯಿ ಅಂತೆ. ಯಾವಾಗಿಂದ ಕೆಲ್ಸಕ್ಕೆ ಬರ್ಬೇಕು? ನಾಳೆಯಿಂದನಾ? ಬೆಳಗ್ಗೆನೆ? ಸರಿನಪ್ಪ ಸರಿ. ಅಲ್ಲ, ಇನ್ಮೇಲೆ ಯಾವ್ದಾದ್ರು ಫೋನ್ ಬಂದ್ರೆ ಧ್ವನಿ ಹೆಣ್ಣಿಂದ ಗಂಡಿಂದ ಅಂತ ತಿಳ್ಕೊಂಡು ಆಮೇಲೆ ಸಾರಾ ಮೇಡಮ ಕನ್ಫರ್ಮ್ ಮಾಡ್ಕೊಂಡು ಮಾತಾಡು. ಇಲ್ಲ ಅವ್ನು ಹೇಳಿದಷ್ಟು ಸತ್ಯ. ಸುರೇಂದ್ರ ಅವರೇ, ಒಂದ್ ಮಾತು ಹೇಳಿ ಚಂದ್ರಮತಿಗೆ. ಚಂದ್ರಮತಿ, ನೀನು ಇನ್ನೂ ಸಮೀರನ್ ಬಗ್ಗೆ ಅನುಮಾನ ಪಡೋದು ಸರಿಯಲ್ಲ. ಅವನು ಬದಲಾಗ್ತಾ ಇದ್ದಾನೆ. ನೀನು ಅವನಿಗೆ ಬೆಂಬಲಿಸ್ಕೊಂಡಿರ್ಬೇಕು, ಸ್ಫೂರ್ತಿಯಾಗಿರ್ಬೇಕು. ಪುಣ್ಯ ಮಾಡಿದೆ ಕಡೆ, ಕಲ್ಲು ಕರಗ್ತಾ ಇದೆ. ಎಷ್ಟೋ ಸಂಸಾರದಲ್ಲಿ ಡೈವರ್ಸ್ ಆಗ್ಬಿಡುತ್ತೆ, ಆದ್ರೆ ನಿನ್ ಜೀವನದಲ್ಲಿ ಆಗಾಗ್ಲಿಲ್ವಲ್ಲ, ಈ ಪುಣ್ಯ. ಗಂಡ ಬದಲಾಗಿದ್ದಾರೆ, ಇನ್ಮೇಲೆ ನೀನು ಆರಾಮಾಗಿರ್ಬೇಕಪ್ಪ. ಸಮೀರ, ಸ್ವೀಟ್ ಕೊಡು. ಇನ್ನೊಂದು ತಗೊಳ್ಳ, ಇದು ತಿನ್ನಿಸ್ಕರ. ಸುರೇಂದ್ರ ಅವರ, ಸುರೇಂದ್ರ, ಯಾರು? ಸುರೇಂದ್ರ ಅವ್ರ ಮನೆ ಇದೇನಾ? ಪೊಲೀಸ್. ಒಂದ್ ನಿಮಿಷ ಬಂದೆ. ಇವ್ರೆ ಏನೋ ಮಾಡ್ತಾರೆ. ಸುರೇಂದ್ರ ಮಾಮ, ಬೇಗ ಬನ್ನಿ ಇಲ್ಲಿ. ನೋಡಿ, ಇವ್ರದೇ ಕೆಲಸ ಇದು. ಕೆಲಸ ಸಿಕ್ತು ಅಂತ ಹೇಳಿದ್ರೆ ಎಲ್ಲ ಬರೀ ಬೋಗಸು. ಎಂತ ಕೆಲಸ ಮಾಡಿದ್ದಾರೆ? ಗಾಬರಿ ಆಗ್ತಿದ್ಯಾ? ಏನಾಯ್ತು? ಅಲ್ಲಿ ನೋಡಿ, ಅಲ್ಲಿ ಪೊಲೀಸ್ ಅವ್ರು ಬಂದಿದ್ದಾರೆ. ಏನ್ ಮಾಡೋದೀಗ? ನನಗೆ ಗೊತ್ತು ಈ ಮನುಷ್ಯಂದೇ ಕೆಲಸ. ಪೊಲೀಸು ನೋಡಿದ್ರೇನ್ರಿ? ಕೆಲ್ಸ ಸಿಗುತ್ತೆ ಅಂತ ಹೇಳಿದ್ನಲ್ಲಮ್ಮ, ಎಂತ ಕೆಲಸ ಮಾಡ್ತಿದ್ದಾನೆ ಇವನು? ನಮ್ಮ ಮನೆ ಪೊಲೀಸ್ ಅವ್ರು ಬರಂಗಾಗೋಯ್ತು. ಇವನು ಡಕಾಯ್ತಿನೇ ಮಾಡಿರ್ತಾನೆ. ಹೌದು, ಕಾರ್ ತಗೊಂಡ್ಬಂದಿದ್ದೀರಿ. ಅಯ್ಯೋ, ಈ ಮನುಷ್ಯ ಸುಮ್ಮನೆ ಜಾಸ್ತಿ ಆಗಲ್ಲ. ಗೊತ್ತಿಲ್ಲದೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಿ? ಇರಿ, ಏನು ಅಂತ ವಿಚಾರಿಸ್ತೇನೆ. ಸುರೇಂದ್ರ ಅಂದ್ರೆ ನೀವೇನಾ? ಹೌದು. K02M6163 ಸ್ಕೂಟರ್ ನಿಮ್ದೇನಾ? ನಂದು ಆಗಿತ್ತು. ಯಾಕೆ? ಗುದ್ಬಿಟ್ಟು ಹೋಗ್ಬಿಟ್ರೆ ಗುದ್ದಿಸ್ಕೊಂಡು ಸಾಯ್ಲಿ ಅಂತನಾ? ನಾನು ಯಾರಿಗೂ ಗುದ್ದಿಲ್ಲ ಸ್ವಾಮಿ. ಆಸ್ಪತ್ರೆ ಬಾರಯ್ಯ, ಕಾಲ್ ಮುರ್ಕೊಂಡ್ ಬಿದ್ದಿದ್ದಾನವನು, ಕಾರ್ಯ ಕೆಲಸ ಮಾಡೋನವನು. ನಿಜವಾಗ್ಲು ನಾನು ಯಾರಿಗೂ ಗುದ್ದಿಲ್ಲಪ್ಪ. ಮತ್ತೆ ಸ್ಕೂಟರ್ ನಿಮ್ದೇ ಅಂತ ಒಪ್ಕೊಂಡ್ರಿ? ಸ್ಕೂಟರ್ ನಂದೆ, ಆದ್ರೆ ಅದನ್ನ 2 ವರ್ಷಕ್ಕೆ ಮುಂಚೆನೆ ಮಾರ್ಬಿಟ್ಟಿದ್ದೀನಿ. ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಲ್ಲಿದೆ, ಅದ್ರ ಪ್ರಕಾರ ನೀವೇ ಅದ್ರ ಓನರು. ಅದು ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ ಅಂತ ಕಾಣುತ್ತೆ. ಅದೆಲ್ಲ ನಮಗ್ ಗೊತ್ತಿಲ್ಲ ರೀ. ನಡಿ ಸ್ಟೇಷನ್ಗೆ. ಬನ್ನಿ. ವ್ಯವಹಾರ ಎಲ್ಲ ನಡೆಯಕ್ಕಿಲ್ಲ. ಅದೆಲ್ಲ ಏನಿಲ್ಲ ಸರ್. ಸುರೇಂದ್ರ ಅವರು ತುಂಬಾ ಒಳ್ಳೆಯವರು, ಧರ್ಮಾತ್ಮರು. ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹೆಸರು ಇರೋದ್ರಿಂದ ಅವರು ಅಪರಾಧಿ ತರ ಕಾಣ್ತಿದ್ದಾರೆ, ಆದ್ರೆ ಅವ್ರು ತಪ್ಪು ಮಾಡಿಲ್ಲ. ಬುದ್ಧದವರೆಲ್ಲ ಹಿಂಗೆ ಹೇಳೋದು. ಡಾಕ್ಯುಮೆಂಟ್ಸ್ ಪ್ರಕಾರ ಅಡ್ರೆಸ್ ಹುಡ್ಕೊಂಡ್ ಬಂದಿನ ಅಷ್ಟೇ. ಸರ್ ಇಟ್ಕೊಳ್ಳಿ ಸರ್, ಪರವಾಗಿಲ್ಲ. ಗಾರೆ ಕೆಲಸದನು ಅಂತೀರಾ, ನಾವು ಆಸ್ಪತ್ರೆ ಬಂದು ನೋಡ್ಕೊಳ್ತೀವಿ. ಸುಮ್ಮನೆ ಕೇಸ್ ಹಾಕಿದ್ರೆ ನೀವು ಓಡಾಡ್ಬೇಕು, ನಾವು ಓಡಾಡ್ಬೇಕು, ಅವ್ರು ಓಡಾಡ್ಬೇಕು, ಇದೆಲ್ಲ ಯಾಕೆ ಸರ್?
ಸಾಹೇಬರಿಗೆ ಸರ್ ನಿಮ್ಗೆ ಗೊತ್ತಲ್ವಾ ನಿಮ್ ಸಾಹೇಬ್ರು, ನೀವು ಅಡ್ಜಸ್ಟ್ ಮಾಡಿ. ಆದ್ರೆ ಡಾಕ್ಯುಮೆಂಟ್ಸು ನಾನೆಲ್ಲ ಸರಿ ಮಾಡ್ತೀನಿ ಸರ್. ಅವರು ಹೋಗ್ಬಿಟ್ರು. ನೀವು ತುಂಬಾ ಒಳ್ಳೆಯವರು, ಅದಕ್ಕೆ ಹೋಗಿದ್ದಾರೆ. ನಿಮಗ್ ತಲೆನೋವು ಬೇಡ ಅಂತ ನಾನೇ ಎಲ್ಲ ಸರಿ ಮಾಡಿದ್ದೀನಿ. ತುಂಬಾ ಥ್ಯಾಂಕ್ಸ್. ಇದೆಲ್ಲ ಯಾಕೆ? ನಾನು ನಿಮ್ಮನೇಲಿದ್ದೀನಿ, ನಿಮ್ಮನೆ ಅನ್ನ ತಿಂದಿದ್ದೀನಿ, ಋಣಭಾರ ಕಮ್ಮಿ ಆಯ್ತು ಅಷ್ಟೇ. ಸಮೀರಾ, ನೀನು ಒಳ್ಳೆಯವನೇ, ಆದ್ರೆ ಇಷ್ಟು ದಿವಸ ಮುಚ್ಚಿಟ್ಕೊಂಡಿದ್ದೆ ಅಷ್ಟೇ. ನನ್ನನ್ನು ಉಳಿಸ್ಬಿಟ್ಟಿಯಲ್ಲಪ್ಪ. ಅಯ್ಯೋ ಬೇಡ ಸುರೇಂದ್ರಣ್ಣ, ಇವೆಲ್ಲ ಯಾಕೆ? ದುಡ್ಡಿಡು ರೆಡ್ಡಿ. ಪೇಪರ್ ಕೊಡು ದೇವ್ರು. ಮೊದ್ಲು ದುಡ್ಡಿಡು ರೆಡ್ಡಿ. ದೇವ್ರು, ಮಲ್ಲಿಕಾರ್ಜುನ ಮಗನ ಹೆಸರು ಡೇವಿಡ್ ಅಂತಿದ್ರೆ ನಂಬಕ್ಕಾಗತ್ತಾ? ಆ ಪೇಪರ್ ಏನು, ಆ ಪೇಪರಲ್ಲಿ ಏನಿದೆ ಅಂತ ನಮಗ್ ಗೊತ್ತಾಗಬೇಕಲ್ಲ. ಸುಮ್ಮನೆ ದುಡ್ಡಿಡು ಅಂತಂದ್ರೆ ಅದು ಅಲ್ಲದೆ ಅದು ನಮ್ಮ ಹೆಸರು ಟ್ರಾನ್ಸ್ಫರ್ ಆಗಬೇಕು. ಬೇಕಾದಷ್ಟು ಫಾರ್ಮಾಲಿಟೀಸ್ ಇರುತ್ತೆ. ಪೇಪರ್ ಕೊಡಿ ದೇವ್ರು, ನೋಡೋಣ ಕೊಡಿ. ಬೇಡ ಬಿಡಿದೇವ್ರು. ಯಾಕೆ ರೆಡ್ಡಿ? ಈ ಪೇಪರ್ ನನಗೆ ಬೇಡ. ಬೇಡ ಅಲ್ಲಯ್ಯ, ಇಷ್ಟು ದಿನ ಬೇಕು ಬೇಕು ಅಂತ ಪೀಡಿಸಿ ಬೇಡ ಅಂತಿದೀಯಲ್ಲಯ್ಯ. ಮುಂದೇನು ಪೀಡಿಸ್ತಾನೆ ಇರ್ತೀನಿ. ಇದು ಒರಿಜಿನಲ್ ಪೇಪರ್ಸ್ ಅಲ್ಲ. ಅದು ಡೂಪ್ಲಿಕೇಟು. ನನಗೆ ಒರಿಜಿನಲ್ ಬೇಕು. ಅದು ಬರೋವರೆಗೂ ನಿನಗೂ ನೆಮ್ಮದಿ ಇಲ್ಲ, ನನಗೂ ನೆಮ್ಮದಿ ಇಲ್ಲ. ದೇವರು, ಈ ಪ್ರಾಜೆಕ್ಟ್ ಮೇಲೆ ಆಗಲೇ ನಾನು ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೀನಿ. ಎಷ್ಟು ಬೇಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಬಂದು ಕೊಡ್ತೀಯೋ ಅಷ್ಟು ಒಳ್ಳೆಯದು. ಇಲ್ಲ ನಾನೇ ಮೋಹನಿಯವ್ರ ಹತ್ರ ಬಂದು ಮಾತಾಡಲ್ಲ.